ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತಿನ ವ್ಲಾಗ್ಗೆ ನಿಮ್ಮ ಕನ್ನಡ ಆರ್ಮಿ ಫ್ಯಾಮಿಲಿ ಕಡೆಯಿಂದ ಎಲ್ಲರಿಗೂ ಸ್ವಾಗತ. ನೀವಿಲ್ಲಿ ನೋಡ್ತಾ ಇರೋದು ಇವತ್ತು ಆಲೂ ಫಿಂಗರ್ ಫ್ರೈ ಹೇಗೆ ಮಾಡೋದು ಅಂತೇಳಿ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕನೂ ಇಷ್ಟ ಆಗುವಂಥ ಆಲೂ ಫಿಂಗರ್ ಫ್ರೈ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಕ್ವಿಕ್ಕಾಗಿ ಈಸಿಯಾಗಿ ನಾನು 2 ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಹಾಗೆ 3 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಅದೇ ರೀತಿ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ನಿಮ್ಮ ಆಲೂಗೆಡ್ಡೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು ತಗೋಬೇಕಾಗುತ್ತೆ. ನಾನಿಲ್ಲಿ ಯೂಸ್ ಮಾಡ್ತಿರೋದು 2 ಸಣ್ಣ ಆಲೂಗೆಡ್ಡೆ ತೊಗೊಂಡಿದ್ದೀನಿ. ಈಗ ನಾನು ಉಪ್ಪು ಹಾಕ್ಕೊಂಡ್ಮೇಲೆ ನಾನು ಖಾರಕ್ಕೆ ತಕ್ಕಷ್ಟು ನಾನು ಖಾರ ಪುಡಿನ ಯೂಸ್ ಮಾಡ್ತಿದ್ದೀನಿ. ನೀವು ಖಾರ ಪುಡಿ ಸ್ಕಿಪ್ ಮಾಡಿಕೊಂಡು ಹಸಿಮೆಣಸು ಪೇಸ್ಟ್ನ ಹಾಕ್ಕೋಬೋದು. ನೀವು ನೋಡ್ತಿದ್ರೆ ಹಳದಿ ಕೂಡ ಹಾಕ್ಕೊಂಡಿದ್ದೀನಿ. ಅದೇ ರೀತಿ ಸ್ವಲ್ಪ 1/4 ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡು ನಾನಿಲ್ಲಿ ಚೆನ್ನಾಗಿ ಬ್ಯಾಟಲ್ನ ರೆಡಿ ಮಾಡ್ಕೋತೀನಿ. ಇದಕ್ಕೆ ನಾನು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊತೀನಿ. ಈಗ ಕ್ವಿಕ್ಕಾಗಿ ಈಸಿಯಾಗಿ ಮಾಡ್ಬೋದು. ಮಕ್ಕಳು ಸ್ಕೂಲಿಂದ ಬರ್ತಾರೆ ಅಂತ ಅಂದಾಗ ನೀವು ಅವರಿಗೆ ಟೀ ಕಾಫಿ ಜೊತೆ ಈ ಥರ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ. ಈವ್ನಿಂಗ್ ಸ್ನ್ಯಾಕ್ಸು ಅವರಿಗೂ ಕೂಡ ಒಂದು ಡಿಫ್ರೆಂಟಾಗಿ ಮಾಡಿಕೊಟ್ಟಾಗುತ್ತೆ. ನೋಡ್ತಾ ಇರ್ಬೋದು, ಗಂಟಿಲ್ಲದೆ ರೀತಿಯಲ್ಲಿ ಚೆನ್ನಾಗಿ ಕಲಿಸ್ಕೊಳ್ಳಿ. ನಾವು ಆಲೂಗೆಡ್ಡೆ ಹಾಕಿದಾಗ ಅದಕ್ಕೆಲ್ಲ ಈ ಬ್ಯಾಟಲ್ಲು ಹಿಡ್ಕೋಬೇಕು. ಆ ರೀತಿಯಲ್ಲಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಕಲಿಸ್ಕೊಳ್ಳಿ. ನೀರು ಜಾಸ್ತಿ ಹಾಕ್ಕೊಂಡು ತೆಳು ಮಾಡ್ಕೋಬೇಡಿ, ಸ್ವಲ್ಪ ಗಟ್ಟಿನೇ ಇರಲಿ. ನೋಡಿ, ನೀವು ನೋಡ್ತಾ ಇರ್ಬೋದು ಬ್ಯಾಟಲ್ ರೆಡಿ ಆಗ್ತಿದೆ. ಈಗ ಚೂರು ಗಂಟಿಲ್ದಂಗೆ ನಾನು ಕಲಿಸ್ಕೊಂಡಿದ್ದೀನಿ. ಈಗ ನಾನು ಇದಕ್ಕೆ ಆಲೂಗೆಡ್ಡೆಗಳನ್ನ ಹಾಕೋತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಮಾಡಿ ಹೇಗಿತ್ತು ಅಂತೇಳಿ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಹಾಕಿ. ಡಿಫ್ರೆಂಟಾಗಿ ಮಕ್ಕಳಿಗೆ ಈ ಥರ ಮಾಡಿಕೊಡೋದ್ರಿಂದ ಅವರಿಗೂ ಕೂಡ ಖುಷಿಯಾಗುತ್ತೆ. ಪೂರ್ತಿ ಈಗ ಇದಕ್ಕೆ ಬ್ಯಾಟಲ್ಲೆಲ್ಲ ಹಿಡಿಬೇಕು ಆಲೂಗೆಡ್ಡೆಗೆ, ಆ ಥರ ಕಲಿಸ್ಕೊಳ್ಳಿ. ನಾನಿಲ್ಲಿ ಆಲೂಗೆಡ್ಡೆನ ಉದ್ದಕ್ಕೆ ತೆಳುವಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದೀಗ ಮಿಕ್ಸ್ ಆಗಿದೆ. 2 ನಿಮಿಷ ಬಿಟ್ಟಿದ್ದೀನಿ. ನಾನು ಒಂದು ಬಾಣಲಿಲಿ ಎಣ್ಣೆ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೀನಿ. ಎಣ್ಣೆ ಹೈ ಫ್ಲೇಮಲ್ಲಿಟ್ಟೆ ಸ್ವಲ್ಪ ಹೊತ್ತು ಚೆನ್ನಾಗಿ ಕಾಯಿಸ್ಕೊಳ್ಳಿ. ನೀವು ಕರಿಯುವಾಗ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಕರ್ಕೊಳ್ಳಿ. ಈಗಿದು ಚೆನ್ನಾಗಿ ಎಣ್ಣೆ ಕಾದಿದೆ. ನಾನು ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಆಲೂಗೆಡ್ಡೆಗಳನ್ನ ಹಾಕೋತಾ ಇದ್ದೀನಿ. ಒಂದೊಂದಾಗಾದರೂ ಬಿಡ್ಬೋದು. ನಾನೀಗ ಬಿಟ್ಟನಲ್ಲ ಅದೇ ರೀತಿ ಬಿಡ್ಬೋದು. ಇದನ್ನು ಅಕಸ್ಮಾತ್ ಅಂಟಿದ್ರೆ ಒಂದಕ್ಕೊಂದು ಈ ಥರ ಸ್ಪೂನ್ ಸಹಾಯದಿಂದ ಅವನ್ನ ಸಪ್ರೇಷನ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಬರುತ್ತೆ. ಒಂದೊಂದು ಟೈಮಲ್ಲಿ ಈ ಥರ ಡಿಫ್ರೆಂಟಾಗಿ ಮಕ್ಕಳಿಗೆ ಮಾಡ್ಕೊಡೋದ್ರಿಂದ ಅವ್ರು ತುಂಬ ಇಷ್ಟಪಡ್ತಾರೆ. ಇದು ಫ್ರೈ ಆಗ್ತಿದೆ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೀಟಾಗಿ ತಿರ್ವಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಆದಷ್ಟು ನೀವು ಎಣ್ಣೆ ಪದಾರ್ಥ ಮಾಡುವಾಗ ಸ್ವಲ್ಪ ಕೇರ್ಫುಲ್ಲಾಗಿರಿ. ಯಾಕೆಂದರೆ ಸ್ವಲ್ಪ ಎಣ್ಣೆಗೆ ನೀರು ಸಿಡಿದ್ರೂ ಅದು ಚಟಪಟ ಅಂತ ಸಿಡಿಯುತ್ತೆ. ಹಾಗಾಗಿ ಹುಷಾರಾಗಿ ಮಾಡ್ಕೊಳ್ಳಿ. ಈಗ ತುಂಬ ಚೆನ್ನಾಗಿ ಬಂದಿದೆ. ಇದು ಚೆನ್ನಾಗಿ ಕರೆದಿದೆ. ಈಗ ನಾನು ಇದನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊತಿದ್ದೀನಿ. ಯಾವುದೇ ಕಾರಣಕ್ಕೂ ನೀವು ಸೀದಿಸ್ಕೋಬೇಡಿ. ಚೆನ್ನಾಗಿ ಕರ್ಕೊಳ್ಳಿ ಕೈ ಆಡಿಸ್ಕೊತಾ. ಇದೇ ಥರ ನಾನು ಮತ್ತೆ ಇನ್ನೊಂದು ಟ್ರಿಪ್ಪಾಗಿ ಹಾಕೋತೀನಿ. ಈ ಥರ ಒಂದೊಂದಾಗಾದರೂ ಹಾಕ್ಕೊಳ್ಳಿ ನಿಧಾನವಾಗಿ. ನೋಡಿ, ಈಗ ಇದನ್ನು ಅದೇ ಥರ ಕರ್ಕೋತಿದ್ದೀನಿ ನಾನು ನಿಧಾನವಾಗಿ ಒಂದೊಂದಾಗಿ ಹಾಕ್ಕೊಂಡು. ಡೀಪ್ ಫ್ರೈ ಮಾಡಬೇಕು ಚೆನ್ನಾಗಿ. ಓವೆನಲ್ಲಿ ಕೂಡ ಮಾಡ್ಕೋಬೋದು. ಈ ಥರ ಮಾಡಿ ಸ್ವಲ್ಪ ಆಯಿಲ್ನ ಸ್ಪ್ರೆಡ್ ಮಾಡಿ ಇಟ್ಟರೆ ಇದು ಕೂಡ ಆಗುತ್ತೆ ಓವೆನಲ್ಲಿ.
ನೋಡ್ತಾ ಇದ್ದರೆ ಇದು ಕೂಡ ಚೆನ್ನಾಗಿ ಕರಿತಾ ಇದೆ. ಇದು ಸಿಂಪಲ್ಲಾಗಿ ಮಾಡೋವಂಥ ಆಲೂ ಫಿಂಗರ್ ಫ್ರೈ. ಊಟದ ಜೊತೆಗೂ ಆಗಿರ್ಬೋದು, ಸ್ನ್ಯಾಕ್ಸಿಗೂ ಆಗಿರ್ಬೋದು, ಎಲ್ಲದಕ್ಕೂ ರೆಡಿ ಆಗುತ್ತೆ. ನೋಡ್ತಿದ್ರೆ ಅಂಟಿರುತ್ತೆ. ನಾನು ಸ್ಪೂನ್ ಸಹಾಯದಿಂದ ಒಂದೊಂದಾಗಿ ಬಿಡಿಸ್ಕೊತೀನಿ. ಇದು ಕೂಡ ಆಗಿದೆ. ಈಗ ನಾನೊಂದು ಪ್ಲೇಟಿಗೆ ತೆಗೆದು ಬಿಡ್ತೀನಿ. ದಯವಿಟ್ಟು ವಿಡಿಯೋನ ಕೊನೆ ತನಕ ನೋಡಿ. ಮೊದಲನೇದಾಗಿ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ವಿಡಿಯೋನ ಕೊನೆ ತನಕ ನೋಡಿ, ಹಾಗೆ ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ನೀವಿಲ್ಲಿ ನೋಡ್ತಿದ್ದೀರಾ, ಇದು ಈಗ ಕಂಪ್ಲೀಟ್ ಆಗಿದೆ. ಹೇಗೆ ಬಂತು ಅಂತೇಳಿ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಹಾಕಿ. ಅದೇ ರೀತಿ ಏನಾದರೂ ತಪ್ಪಿದರೆ ತಿದ್ಕೊಳ್ಳೋದಕ್ಕೆ ನಾನು ರೆಡಿ ಇದ್ದೀನಿ. ತುಂಬ ಹೃದಯದ ಧನ್ಯವಾದಗಳು.